ನಾನು ಕೇಳಿದೆ ಆವಾಗ, ಅಂದ್ರೆ ಈ ಸುಸಮಯ ಏನಿದೆ, ಈ ಸಮಯದಲ್ಲಿ ಶಿವನ ದರ್ಶನ ಮಾಡೋದ್ರಿಂದ ಏನಾದ್ರೂ ವಿಶೇಷತೆ ಅಂತ ಎಕ್ಸ್ಟ್ರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ದೋಸೆಗಿಂತ 2 ದೋಸೆ ಇನ್ನೂ ರುಚಿ ಜಾಸ್ತಿನಲ್ವಾ, ಹಾಗೆ ಆ ಸಮಯಕ್ಕೆ ನಿಂತವ್ರಿಗೆ ದರ್ಶನ ಅಂತ. ನೀನು ಹೇಳ್ದಂಗೆ ಈ ಸಲ ಅದು ಅದೃಷ್ಟ ಮಾಡ್ಯಾರೆ. ಎಷ್ಟೋ ವರ್ಷಕ್ಕೆ ಗೊತ್ತಿಲ್ಲದೆ ಇರೋ ಹೊರಗಡೆ ಹೆಂಗಪ್ಪ ನೋಡ್ತೀವಿ ಅಂತ ನೀನು ಹೇಳಿದಾಗ ಒಂದು ಪರದೆ ಮೇಲೆ ಹಾಕಿ ಅವ್ರಿಗೂ LED ಸ್ಕ್ರೀನ್ ಮುಖಾಂತರ ದರ್ಶನ ಮಾಡ್ತಕ್ಕಂಥವ್ರು ಮಾಡ್ತಾರೆ. ಎಷ್ಟೇ ಮಾಡಿದ್ರು ಇವು ನೇರವಾಗಿ ದರ್ಶನ ಮಾಡೋಣ ಅಂತ ಭಾಳ ಜನ ಕಾಯ್ತಿರ್ತಾರೆ. ಕೆಲವ್ರಿಗೂ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ನಿಧಾನಕ್ಕೆ ಹೋಗಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ. ಎಲ್ಲ ವೀಕ್ಷಕ ಬಾಂಧವರಿಗೂ ಪರಿಪೂರ್ಣ ರಕ್ಷಾ ಕವಚ ಏನು ಅಂದರೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೋದ ಮೇಲೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಶ ರಾಹುವೆ ಕೇತುವೆ ನಮ್ಮ ಅಂತ ನವಗ್ರಹಗಳಾದ ನಂತರ ಮನುಷ್ಯರಿಗೆ ಒಂದು ಅವಕಾಶ ಅವಕಾಶ ಮೊಟ್ಟ ಮೊದಲು ಮಾಡ್ತಾನೆ. ಸೊ ಇಡೀ ಜಗತ್ತಲ್ಲಿ ನಂದೀಶ್ವರ ಎಷ್ಟು ದೊಡ್ಡವನಿದೆ ಅಂದರೆ ಎಷ್ಟೋ ಜನ ಊಹಿಸ್ಕೊಳ್ಳಲ್ಲ. ನೋಡು, ಒಂದು ಶಿವ 50 ಅಡಿ ಅವನಿಗಿರ್ತಕ್ಕಂಥ ಕಾರ್ಕೋಟಕ ವಿಷವಾಗಿರ್ತಕ್ಕಂಥ ದೊಡ್ಡ ಹಾವು, ಅವನಲ್ಲಿ ವಾಸುಕಿ ಹೇಗೆ ಕತ್ತಕ್ಕೆ ಸುಚ್ಕೊಂಡಿರ್ತಾನೆ. ಅವನು 50 ಅಡಿ ಇದ್ದರೆ ಈಶ್ವರನ ಭುಜ ಎಷ್ಟು ದೊಡ್ಡದಾಗಿರಬೇಕು. ಈ ಭುಜದ ಜೊತೆಗೆ ಅವನು ಕಾರ್ಕೋಟಕ ವಿಷವಾಗಿರೋ ಆ ವಾಸುಕಿ ಹೆಗಲ ಮೇಲೆ ಹಾಕ್ಕೊಂಡು ಇವರಿಬ್ಬರನ್ನ ಹೊತ್ಕೊಂಡ್ರೋ ನಂದಿ ಎಷ್ಟು ಬೃಹದಾಕಾರ ಇರಬೇಕು. ಅಂದರೆ ಆ ಥರ ನಾವು ಭಗವಂತನ ನೋಡಬೇಕೇ ಹೊರತು ನಿರಾಕಾರ ಪರಬ್ರಹ್ಮ ಸ್ವರೂಪರಾಗಿರೋ ಈಶ್ವರ. ನೀನು ಇನ್ನೊಂದು ತಮಾಷೆ ಅಂದರೆ ಕಿಂಡಿಲಿ ನೋಡಿದವನಿಗೆ ಯಾವತ್ತೂ ಕೊಡ್ತಾನೆ ಅಂತ ಆಶೀರ್ವಾದ ಅನ್ಕೋಬೇಡ. ವಿಠೋಬ ಹೊರಗಡೆ ಇದ್ದವನು ದರ್ಶನ ಕೊಡ್ತಾನಂತೆ. ಹಾಗೆ ಭಗವಂತ ನಿಮ್ಮನ್ನು ನೋಡಬೇಕು ಅಂತಲ್ಲ, ನಿಜವಾದ ಭಕ್ತಿಯಿಂದ ಹೊರಗಡೆ ಕಣ್ಣು ತುಂಬಿಕೊಂಡಿರ್ತಾರೆ. ಎಷ್ಟೋ ಜನ ಅಯ್ಯೋ ನನ್ನ ಕರ್ಮಗಳನ್ನ ಕಳೀಲಿ ಅಂತ ಕೇಳ್ತಾರೆ, ಇನ್ನಾದರೂ ಮೋಕ್ಷ ಮುಕ್ತಿ ಕೊಡಪ್ಪ ಅಂತಾರೆ. ಅಂಥವ್ರಿಗೆ ಖಂಡಿತ ಹೊರಗಡೆ ಬಂದು ಅವನೇ ಭಗವಂತ ಯಾವ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿರ್ತಾನೋ ಗೊತ್ತಿರಲ್ಲ. ಸೊ ಅವನಿಗೆ ಇವತ್ತು ಹೊಸ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಏನು ಅಂದರೆ ಈ ಸಂಕ್ರಾಂತಿ ನ್ಯೂ ಇಯರ್ ಅನ್ನು ಕೊಂಡ್ಕೊಳ್ಳೋದಲ್ಲ, ಉಗಾದಿ ಮೊದಲು ಈ ಪರ್ವಕಾಲಕ್ಕೆ ನಾವು ಬಂದಿರೋದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ. ಅಂದರೆ ಇನ್ನು ಮೇಲೆ ಎಲ್ಲರ ಜೀವನದಲ್ಲಿ ದಕ್ಷಿಣಾಯಣ ಋಣ ತೀರಿಸ್ತು. ಎಳ್ಳು ಋಣ ತೀರಿಸಿದ್ವಿ, ಬೆಲ್ಲದ ಋಣ ಸಿಹಿ ತೀರಿಸಿದ್ವಿ. ಈ ಶನಿ ಅಂದರೆ ಎಳ್ಳು ಕಪ್ಪು ಆಗಿರ್ತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ. ಅದಾದ ಮೇಲೆ ಬೆಲ್ಲ ಸಿಹಿ. ಸೊ ಎರಡೂ ಅವನೇ ಆಗಿರ್ತಕ್ಕಂಥ. ಅದಕ್ಕೆ ಕಬ್ಬು ಇವತ್ತಿಗೂ ನೀವೆಲ್ಲರಿಗೂ ಆಶ್ಚರ್ಯ ಏನು ಶ್ವೇತಾ, ಯಾರಿಗೂ ಗೊತ್ತಿಲ್ಲದೆ ಇರೋ ರಾಶಿ ಹೇಳ್ತೀನಿ ಕೇಳು. ಎಲ್ಲಾದರೂ ಒಂದು ಫೋಟೋಗ್ರಾಫ್ ಇಟ್ಕೋ. ಆ ಫೋಟೋಗ್ರಾಫನ್ನ ಹೊಲದಲ್ಲಿ ಎಲ್ಲ ಕಡೆ ಗಿಡಗಳು ಇಟ್ಕೋ. ಅದೆಲ್ಲ ಚಿಗುರೋದು ಬೆಳಗ್ಗೆ ಹೊತ್ತು ಸೂರ್ಯ ಬಂದಾಗ. ಆದರೆ ಕಬ್ಬು ಮಾತ್ರ ರಾತ್ರಿ ಸಿಗುತ್ತೆ, ಬೆಳಗ್ಗೆ ಚಿಗುರಲ್ಲ. ಅದು ರಾತ್ರಿ ಹೊತ್ತೇ ಈಗ ಸ್ವಲ್ಪ ಹೊರಗಡೆ ಬರುತ್ತೆ. ಅದಕ್ಕೆ ಶನಿಗೆ ತುಂಬ ಪ್ರಿಯವಾಗಿ, ಅದಕ್ಕೆ ನೋಡೋದು ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಅದಕ್ಕೆ ಶನಿ ಬಂದಾಗ ನೀನು ಎಲ್ಲ ನೋಡ್ಕೋಬೇಕು. ಶುಗರ್ ಬಂತು ನಿನ್ನ ದೇಹಕ್ಕೆ, ಶುಗರ್ ಬರುತ್ತೆ ಹುಷಾರ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಶುಗರ್ ಹೋಗಬೇಕಾದ್ರೆ, ಕ್ಯಾನ್ಸರ್ ಹೋಗಬೇಕಾದ್ರೆ, ಕ್ಯಾನ್ಸರ್ ಬಂದಾಗ, ಚರ್ಮ ವ್ಯಾಧಿ ಬಂದಾಗ ಇದೆಲ್ಲ ಕಾರಣ ಯಾರೋ? ಆ ಕಾರಣಭೂತ ಶನೇಶ್ವರ. ಇಂಥ ಒಂದು ಶನಿ ಇವತ್ತು ತನ್ನ ಮನೆಗೆ ಅಂದರೆ ಸೂರ್ಯ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದಾಗ ಆ ಒಂದು ಸಂಗಮ, ತಂದೆ ಮಗನ ಸಂಗಮ, ನಿಮ್ಮಗಳಿಗೂ ಹಳೆಯ ಋಣಗಳನ್ನ ತೀರಿಸ್ತಾನೆ, ಬಾಕಿಗಳನ್ನ ಕೊಡ್ತಾನೆ. ಅದಕ್ಕೆ ಎಷ್ಟೋ ಜನಕ್ಕೆ ಇನ್ಮೇಲೆ ಜ್ಞಾಪಕ ಇಟ್ಕೊಳ್ಳಿ, ಈ 12 ರಾಶಿಯಲ್ಲಿರ್ತಕ್ಕಂಥ ಇಷ್ಟೂ ಜನಕ್ಕೆ 27 ನಕ್ಷತ್ರದವ್ರಿಗೆ, 28ನೇ ನಕ್ಷತ್ರ ಅಭಿಜಿನ್ ನಕ್ಷತ್ರ ಒಂದೇ ಒಂದು ಗಂಡು ಮಗನಿಗೆ ಅಷ್ಟೂ ಜನ ಸೇರಿರ್ತಕ್ಕಂಥ ಈ ಲೋಕಕ್ಕೆ ಒಳ್ಳೇದು ಮಾಡೋಕ್ಕೆ ಭಗವಂತ ಇದ್ದಾನೆ. ಆದರೆ ನೀವು ಯಾವ ರೀತಿ ಪ್ರೀತಿಸ್ತೀರಾ, ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಭಾವನೆ ಮುಖ್ಯ. ಆಮೇಲೆ ಇವತ್ತು ಹೋಗಿ ಗಂಗಾಧರ ಪೂಜೆ ಮಾಡಿಬಿಟ್ರಿ ನಾಳೆ ಬಿಟ್ಬಿಡೋದು ಅಂತಲ್ಲ. ನೆನ್ನೆ ಪೂರ್ತಿಯಾಗಿ ನಮ್ಮದೆಲ್ಲ ಹಳೆಯ ಪಾತ್ರೆಗಳು, ಹಳೆಯ ಬಟ್ಟೆಗಳು, ಅಂದರೆ ಎಲ್ಲ ಬಿದಿರೋದು ಹಳೆಯ ವಿಷಯ ವಸ್ತ್ರಗಳು ಏನೇನು ಗುಡಿಸಿದ್ವಿ ಎಲ್ಲ ಗುಡಿಸಿ ಗುಂಟಾಂತರ ಮಾಡಿ ಭೋಗಿ ಹಬ್ಬ ಅಂತ ಸುಟ್ಟಾಕಬೇಕು. ಸುಟ್ಟಾದ ಮೇಲೆ ಇವತ್ತು ಹಸುಗಳನ್ನ ಪೂರ್ತಿಯಾಗಿ ಒಂದು ಅಗ್ನಿ ಮಾಡಿ ಪರಿಪೂರ್ಣವಾಗಿ ಹಸುಗಳನ್ನ ಕಿಚಾಯಿಸ್ತಕ್ಕಂಥ ಅವಕಾಶ. ಸೊ ಹಸುಗಳಿಗೂ ದೃಷ್ಟಿ ಆಗುತ್ತೆ. ಎಲ್ಲ ಹಸುಗಳು ಇವತ್ತು ರೆಸ್ಟ್ ಡೇ ಅಂತ ಪಾಪ. ಅದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಂದು ರೆಸ್ಟ್ ಹಸುಗಳಿಗೆ ಕೊಡ್ಬೇಕು. ನೋಡಿ, ನಮಗೆ ರೈತ ಮಲ್ಕೊಂಡ್ಬಿಟ್ರೆ ಶ್ವೇತಾ, ಜೀವನದಲ್ಲಿ ಇಡೀ ಭಾರತ ದೇಶ ಭೂಮಂಡಲ ಮಲ್ಕೊಂಡ್ಬಿಡುತ್ತೆ ಅಂತ ಅರ್ಥ. ರೈತ ಎದ್ದಿದ್ರೇನೆ, ಅವನು ಕಷ್ಟಪಟ್ರೇನೆ ನಮಗೆಲ್ಲ ಕೈ ಕೆಸರಾದರೆ ಒಂದು ನಾವು ಬಾಯಿ ಮೊಸರು. ಅಂಥ ಒಂದು ರೈತನಿಗೆ ಆ ಹಸು ಎತ್ತು ದುಡಿಯತ್ತಲ್ಲ, ಅಂಥ ಒಂದು ಎತ್ತಿಗೆ ಒಂದು ಪೂರ್ತಿಯಾಗಿ ಏನು ಮಾಡ್ತಾರೆ, ಸುಟ್ಟದಂಗೆ ಒಂದು ಪರ್ರಂತ ಬರೆ ಹಾಕ್ತಾರೆ. ಯಾಕೆ ಬರೆ ಹಾಕಿದ್ರೆ ಜ್ವರ ಬರಬಾರ್ದು, ಯಾವುದೇ ಬ್ಯಾಕ್ಟೀರಿಯಾ ಬರಬಾರ್ದು, ಅದಕ್ಕೆ ಒಳ್ಳೆ ಆರೋಗ್ಯ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಹಾಗೆ ಆ ಕಿಚಾಯಿಸಿದಾಗ ಎಲ್ಲರಿಗೂ ಒಂದೊಂದು 2 ಬರೆ ಹಾಕ್ತಾರೆ. ಮಕ್ಕಳಿಗೂ ಅಷ್ಟೇ. ಮೊದಲು ಅಂದರೆ ಟೈಫಾಯ್ಡ್ ಬಂದಿತ್ತು ಅಂದರೆ ಬೇಗ ಹೋಗ್ತಿಲ್ಲ, ಒಂದು ಕಾಯಿಸ್ಬಿಟ್ಟು ಸೌಟ್ ಕೋದೆ ತುದಿ ಥರ್ರಂತ ಹಾಕಿದ್ರೆ ಬೇಗ ಬಿಟ್ಟು ಹೋಗುತ್ತೆ ಅಂತಿತ್ತು. ಅದು ಮೋಷನಲ್ಲಿ ಹೊಟ್ಟೋಗ್ತಿತ್ತು ಅಂತ. ಹಾಗೆ ಹಸುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದರಲ್ಲಿ ಅದು ಅಕಸ್ಮಾತ್ ವ್ಯವಸ್ಥಿತವಾಗಿ ಎಲ್ಲ ಹಸುಗಳಿಗೆ ಆರೋಗ್ಯ ಇರಲಿ, ಎಲ್ಲ ಎತ್ತುಗಳಿಗೆ ಆರೋಗ್ಯ ಇರಲಿ, ಹಾಲು ಚೆನ್ನಾಗಿ ಸಮೃದ್ಧಿಯಾಗಿ ಕೊಡಲಿ, ಮನುಷ್ಯರಿಗೆ ಫಸಲು. ಎಲ್ಲ ರೈತರು ಇವತ್ತು ಸಂಕ್ರಾಂತಿ ಹಬ್ಬ ಯಾರಿಗೆ ಅಂದ್ರೆ ರೈತರ ಹಬ್ಬ ಅಂತ ಕರಿತೀವಿ. ಸೊ ಇಡೀ ಭೂಮಂಡಲಕ್ಕೆ ಪ್ರತ್ಯೇಕವಾಗಿ ಹಬ್ಬ. ಸೊ ಅಂತ ಒಂದು ರೈತರಿಗೆ ಸಂತೋಷ ಪಡಿಸ್ತಕ್ಕಂಥದ್ದು ಎಲ್ಲ ಭತ್ತ, ತೆನೆ ಏನೇನಿದೆ ಇವತ್ತು ಫಸಲುಗಳು, ಪೈರು ಎಲ್ಲ ಬಂದಿರತಕ್ಕಂಥ ಅಷ್ಟು ದವಸ ಧಾನ್ಯಗಳನ್ನ ಇವತ್ತು ಹಾಕಿರ್ತೀವಿ. ಆಮೇಲೆ ಎಲ್ಲ ಮೊಳಕೆ ಕಟ್ಟಿರ್ತಕ್ಕಂಥ ವಿಚಾರಗಳನ್ನ ತಿಂದರೆ ಬಹಳ ಉತ್ತಮ. ಅದಕ್ಕೆ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ,
ಸೂರ್ಯನೇ ವಿಶೇಷವಾಗಿ ಈ ಒಂದು ದಿವಸದ ಬಂದಿದ್ದಾನಲ್ಲ, ಇದನ್ನು ಮುಂದಿನ ತಿಂಗಳು 17ನೇ ತಾರೀಕು ಬಂದ್ಬಿಡ್ತಾನೆ. ಗ್ರಹಣ ಅವತ್ತು, ಅಂದರೆ ಭಾರತ ದೇಶ ಕಾಣಲ್ಲ, ಆದರೂ ಸಹ ಗಂಡಾಂತರಗಳಿದೆ. ಸೊ ಅದಕ್ಕೆ ತಾವೆಲ್ಲರೂ ಏನು ಅಂದರೆ ಆ ಸೂರ್ಯ ಸ್ಮರಣೆ ಮಾಡಿಕೊಂಡು ಮನೆ ಕುಟುಂಬದವರೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಸುವರ್ಣ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಮುಂದಕ್ಕೆ. ನೀವು ದಯವಿಟ್ಟು ವಿಚಾರಪೂರ್ವಕವಾಗಿ ಏನು ಅಂದರೆ ಇವತ್ತು ದರ್ಶನ ಏನು ಮಾಡಿದ್ದೀರಾ, ಇವತ್ತು ಹಬ್ಬದ ಆಚರಣೆ ಏನಿದೆ ಕುಟುಂಬ ಪರಿವಾರ ಸಮೇತ ಮಾಡ್ಕೊಳ್ಳಿ. ಯಾವತ್ತೂ ಹೆಂಡತಿ ಮಾತ್ರ ಹೋಗಿ ಬರೋದು, ಗಂಡ ಮಾತ್ರ ಹೋಗಿ ಬರೋದು, ಮಕ್ಕಳು ಮಾತ್ರ ಹೋಗಿ ಬಂದರೆ ಪ್ರಯೋಜನ ಇಲ್ಲ. ಸೊ ನೀವು ಕುಟುಂಬ ಸಮೇತವಾಗಿ ಇರಬೇಕು. ಅಮ್ಮ, ಅಪ್ಪ, ಅತ್ತೆ, ಮಾವ, ಎಲ್ಲರೂ, ಅಜ್ಜಿ, ಅಜ್ಜ ಎಲ್ಲರೂ ಸೇರಿ ಕೌಟುಂಬಿಕ ಕಷ್ಟಗಳು ನೋಡಿ. ಸಹೋದರ ಸಹೋದರಿಗಳು ಗಲಾಟೆ ಬರುತ್ತಂತೆ. ಈಗ ಉಗಾದಿಗೆ ಶ್ವೇತ ಇನ್ನೊಂದು ತಮಾಷೆ ಏನು ಅಂದರೆ ಈ ಸಲ ಗುರುನೇ ರಾಜ, ಮಂತ್ರಿ ಕುಜ ಅಂದರೆ ಋಣಾಧಿಪತಿ ಕುಜ, ಅದಾದಮೇಲೆ ಸೇನಾಧಿಪತಿ ರಾಹು. ಸೊ ದಯವಿಟ್ಟು ಎಲ್ಲರೂ ಎಚ್ಚರಿಕೆ ಇರತಕ್ಕಂಥದ್ರಲ್ಲಿ ಅಂದರೆ ನಾವುಗಳು ಎಷ್ಟು ದುಡ್ಡು ಸೇರಿಸ್ತೀವೋ. ಆಮೇಲೆ ಏನು ಅವತ್ತು ನೋಟ್ ಹೊಟ್ಟೋಗಿತ್ತು, ಮೋದಿ ಹೇಳ್ದಂಗೆ 500 ರೂಪಾಯಿ 2000 ರೂಪಾಯಿ. ಇನ್ನೇನು ಈ ಸೆಪ್ಟೆಂಬರಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಟೈಮಲ್ಲಿ ಈ ನೋಟು ಹೊಟ್ಟೋಗ್ತಕ್ಕಂಥ ಅವಕಾಶಗಳು, ಹೊಸ ನೋಟು ಬರತಕ್ಕಂಥ ಅವಕಾಶಗಳಾಗ್ಬೋದು. ಅಂದರೆ ಡಿಜಿಟಲ್ಲಾಗಿ ಹೊಟ್ಟೋಗ್ತಕ್ಕಂಥದ್ದು. ಸೊ ನೀವು ಅದನ್ನೆಲ್ಲ ಏನು ಮಾಡಬೇಕು, ಈಗಿಂದ ಎಷ್ಟು ದುಡ್ಡಾಗುತ್ತೋ ಸೇರಿಸ್ಕೊಳ್ಳಿ, ಡಬ್ಬಕ್ಕೆ ಹಾಕ್ಕೊಳ್ಳಿ, ಕ್ಯಾಶ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಆದಷ್ಟು ಟ್ಯಾಕ್ಸ್ ಕಟ್ಕೊಳ್ಳಿ, ಕರೆಕ್ಟಾಗಿ ಕಟ್ಬಿಡಿ, ಬೇಡ ಅಂದಿಲ್ಲ, ಆದರೆ ಕ್ಯಾಶ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಅನ್ಡಿಜಿಟಲ್ಲಾಗಿ ಏನಾದರೂ ಮಾಡಿದ್ರೆ, ಯಾಕೆ ಅಂದರೆ ಇದೇ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂದರೆ ಕರೆಕ್ಟಾಗಿ 7 ತಿಂಗಳ ಕಾಲದಲ್ಲಿ ಎಲ್ಲ ಪೂರ್ತಿಯಾಗಿರ್ತಕ್ಕಂಥ ಕರೆನ್ಸಿ ಢಮಾರ್ ಅಂತ ಬೀಳುತ್ತಂತೆ. ಆ ಸಮಯಕ್ಕೆ ಪವರ್ ಹೊಟ್ಟೋದಾಗ ಏನು ಮಾಡ್ತೀರ ಅಂದರೆ ಯಾವ ಗೂಗಲ್ ಪೇನೂ ಇಲ್ಲ, ಯಾವ ವಿಶೇಷವಾಗಿ ಫೋನ್ ಪೇನೂ ಆಗಲ್ಲ. ಯಾಕೆಂದರೆ ಕರೆಂಟ್ ಇರಲ್ಲ, ಎಷ್ಟೋ ಜನ ಚಾರ್ಜ್ ಆಗಲ್ಲ, ವರ್ಕ್ ಆಗಲ್ಲ, ಡಿಜಿಟಲೈಸೇಷನ್ ಆಗಲ್ಲ. ಅಲ್ಲಿ ಆಲ್ರೆಡಿ ದೆರೆದೊಂದು ಟ್ರಂಪ್ ಏನೇನೋ ಐಡಿಯಾಗಳು ಮಾಡ್ತಾ ಇದ್ದಾನೆ. ಸೊ ನಮ್ಮಲ್ಲಿ ಆ ಡಾಲರ್ ಬಿದ್ದೋಗೋಕ್ಕೆ ವ್ಯವಸ್ಥಿತವಾಗಿ ಭಗವಂತ ಯಾವ್ಯಾವ ರೀತಿಯಲ್ಲಿ ಬ್ರಿಕ್ಸ್ ಅಂತ ಹೊಸದಾಗಿರ್ತಕ್ಕಂಥ ನೋಟ್ ಶುರು ಮಾಡ್ಬೋದು. ಸೊ ಈ ಡಾಲರ್ಗೆ ಬ್ರಿಕ್ಸ್ಗೆ ಕನ್ಸ್ಟ್ರಕ್ಷನ್ ಬರೋ ಟೈಮ್ಗೆ ನಮ್ಮ ಭಾರತ ದೇಶಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು, ಏನೇನು ಮಾಡಬೇಕು ಇದೆಲ್ಲ ಮುಂದಾಲೋಚನೆ ಮಾಡಿ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದ್ದಾರೆ. ಹಾಗೆ ಭಾರತ ದೇಶಕ್ಕೆ ಒಂದು ಮನುಷ್ಯ ಯೋಚನೆ ಮಾಡಬೇಕಾದ್ರೆ ದೇವರು ಕೂಡ ಬಹಳ ಜನ ಹುಟ್ಟಿಸಿದವ್ರು ಹುಲ್ ಮೇಯಿಸದೇ ಇರ್ತಾನೆ ಅಂತ ಹೇಳ್ತೀವಲ್ಲ, ಹಾಗೆ ಅವ್ನು ಖಂಡಿತ ಬೇಯಿಸ್ತಾನೆ. ನೀವು ಎಷ್ಟು ನಂಬಿಕೆ ಇಟ್ಕೊಂಡಿರ್ತೀರಾ, ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ತೀರಾ ಅನ್ನೋದಕ್ಕೆ ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಈ ಭಾರತ ದೇಶ ಸನಾತನ ಧರ್ಮದ ಕೌತುಕಗಳು ಇದೇ ಒಂದೊಂದು ಮೂಲೆಯಲ್ಲೂ ನಡೀತಕ್ಕಂಥ ವಿಚಾರ. ಈ ಸಣ್ಣ ತೋರಿಸಿದ್ದೀವಿ ಏನು ಗವಿಗಂಗಾಧರೇಶ್ವರ. ಹಾಗೆ ಭಾರತ ದೇಶಾದ್ಯಂತ ನಡೀತಕ್ಕಂಥ ಕೌತುಕಗಳು, ವಿಸ್ಮಯಗಳು, ಎಲ್ಲೋ ಕಾಣದೇ ಇರತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳು ಎಷ್ಟೋ ಇರುತ್ತೆ. ಅದಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಮಹನೀಯರು ಇರ್ತಾರೆ, అందరూ ಮನವಾಂಡ್ಲೆ ಅಂತ ನಮಸ್ಕಾರ ಮಾಡ್ಕೊಳ್ಳೋದು ಬಹಳ ವಿಶೇಷತೆ. ಎಸ್ ಗುರುಜಿ, ಸಂಕ್ರಾಂತಿ ಸಡಗರದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆದಂತ ವಿಸ್ಮಯವನ್ನ ಕಣ್ತುಂಬಿಸ್ಕೊಂಡ್ರಿ. ಜೊತೆಗೆ ಸಂಕ್ರಾಂತಿ ಹಬ್ಬ, ಅದರ ವಿಶೇಷತೆ, ಮಹತ್ವದ ಬಗ್ಗೆ ಕೂಡ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.